ಕಣ್ರಪ್ಪ, ಎಲ್ರು ಚೆನ್ನಾಗಿದ್ದೀರಾ? ನಾನಿಂತೂ ಚೆನ್ನಾಗಿದ್ದೀನಪ್ಪ. ಓಕೆ, ಅಲ್ಲಿ ಕಮ್ ಟು ದ ಮೇನ್ ಮ್ಯಾಟ್ರ್ ಕಣ್ರಪ್ಪ. ಏನ್ರಪ್ಪ ಇದು ನಡೀತಾ ಇದೆ ರಾಜಕಾರಣಗಳಲ್ಲಿ? ಆ ಎಮ್ ಎಲ್ ಎ ಇವ್ರಿಗೆ ಬೈತಾರೆ, ಈ ಎಮ್ ಎಲ್ ಅವ್ರಿಗೆ ಬೈತಾರೆ. ಯಾರು ಅಂತೀರಾ? ಪ್ರತಾಪ್ ಸಿಂಹ ಅವರು ಕಣಪ್ಪ, ಮದ್ದೂರಲ್ಲಿ ಹೇಳವ್ರೆ ಏನಂತ. ಇವ್ರು ಯಾರಪ್ಪ ಇವರು? ನಾಯಿ ಅದು ಇದು ಅಂತ ಏನೇನೋ ವಿಚಿತ್ರವಾಗಿ ಮಾತಾಡ್ತಾರಲ್ಲ. ಯಾರು ಇವನು? ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀನಿ, ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರು. ಈ ವ್ಯಕ್ತಿ ಅಂತ ನನಗೆ ಗೊತ್ತಾಗಿದ್ದು ಉದಯ್ ಕಡಲೂರವರು, ಎಮ್ ಎಲ್ ಎ ಮದ್ದೂರು ಉದಯ್ ಕಡಲೂರವರು. ಈ ಪಕ್ಕದಲ್ಲಿ ಒಂದು ಹೆಂಗಸರನ್ನು ಕುಂದಿರ್ಸ್ಕೊಂಡು ಯಾವ ರೀತಿ ಮಾತಾಡಬೇಕು, ಯಾರಿಗೆ ಎಮ್ ಎಲ್ ಎಗಳಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ನೆಟ್ಟಿಗೆ ಫಸ್ಟ್ ಮಾತಾಡೋದು ಕಲೀರಿ. ಇವ್ರು ಯಾರು? ಇವನು ಪೊರ್ಕಿ ಅನ್ಕೊಂಡೆ. ಪೊರ್ಕಿ ಯಾರು ಅಂತ ಗೊತ್ತಾಗಾಯ್ತು. ಮೈಸೂರಲ್ಲೊಬ್ಬ ಪೊರ್ಕಿಯವನೇ ಅಂದ್ರು. ಅದು ಯಾರಿಗಂದ್ರು ಅಂತ ನಮ್ಗೆ ಗೊತ್ತಿಲ್ಲ ಕಣಪ್ಪ, ನಿಮಗೆ ಗೊತ್ತಾಗಿರ್ತೈತೆ. ನಾವು ಅಥವಾ ಹಿಂದೂ ವಿರೋಧಿಗಳ, ನಾವೆಲ್ಲ ಹಿಂದೂಗಳಲ್ವಾ? ಎಲ್ಲ ಹಿಂದೂಗಳಿದ್ದೀವಲ್ವಾ? 97% ಜನ ನಾವು ಹಿಂದೂಗಳಿದ್ದೀವಿ. ಇವ್ರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರಿನ ತಾಲೂಕಿನ ಜನಕ್ಕೆ? ಏನು ಪ್ರಬುದ್ಧರಲ್ವ ಮದ್ದೂರು ತಾಲೂಕಿನ ಜನ? ಇವರ ಬೇಳೆಗಳನ್ನ ಬೇಯಿಸ್ಕೊಳಕ್ಕೆ ಬಂದು ಒಬ್ಬ ತೊಡೆ ಮುರಿತಾನಂತೆ, ಒಬ್ಬ ಇನ್ನೇನೋ ಕತ್ತಗಿತಾನಂತೆ, ಏನೇನೋ ಹೇಳಿ. ಏನಿದೆ? ತಾಲಿಬಾನ ಇದು? ಇದು ಮಂಡ್ಯ ಜಿಲ್ಲೆ. ಇಂಥವೆಲ್ಲ ನಡೆಯಲ್ಲ. ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ, ಮದ್ದೂರು ಜನ, ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು. ಮನಸ್ಸು ಮೃದು ಇರ್ಬೋದು, ಆದರೆ ಶಕ್ತಿಯುತವಾಗಿ ಎಲ್ಲದರಲ್ಲೂ ಇದ್ದಾರೆ. ಇದನ್ನು ಅವರು ನೆನ್ಪಿಟ್ಕೊಳ್ಬೇಕು. ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದನ್ನು ಬಿಡಬೇಕು. ಅವರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು. ಆ ತಪ್ಪಿತಸ್ಥರು ಯಾವನೇ ಇರಲಿ, ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ. ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರ ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ. ಈ ಪೊರ್ಕಿಗಳ ಮಾತಲ್ಲಿ ಚಿಕ್ಕಬಳ್ಳಾಪುರದಲ್ಲೊಬ್ಬ ಪೊರ್ಕಿಯವನೇ ಎಲ್ಲ ಈ ಥರ ಪೊರ್ಕಿ ಮಾತುಗಳು ಮಾತಾಡೋದು ಪೊರ್ಕಿಯವರೇ. ಇಂಥ ಭಾಷೆಗಳು ಬರ್ತಾ ಇದೆ, ನಾಯಿ ಅದು ಇದು ಹಂಗೆ ಅಂತ ಬರ್ತಾ ಇದೆ ಅಂದರೆ ಅದು ಪೊರ್ಕಿಯವರೇ. ನಾನು ನಿಮ್ಮಂಥವ್ರು ಎಷ್ಟೋ ಜನಕ್ಕೆ ನಾನು ಪಾಠ ಕಲಿಸ್ಕೊಡ್ತಾ ಇದ್ದವು. ನನಗೂ ಬರ್ತೈತೆ ಅಂತ ಭಾಷೆ, ನಾನು ಮಾತಾಡ್ತೀನಿ. ಪ್ರತಾಪ್ ಸಿಂಹ ಅವರು, ಅದು ನಾನು ನಿಮ್ಮೂರಲ್ಲಿ ಬಂದು ಮಾತಾಡೋಗಿದ್ದೀನಿ, ಮದ್ದೂರಲ್ಲಿದ್ದೀನಿ, ಇಲ್ಲಿಂದನೇ ಮಾತಾಡಿದ್ದೀನಿ. ನೀವು ಅಲ್ಲಿ ಕುತ್ಕೊಂಡು ನಿಮ್ಮ ಏರಿಯಾ ಒಳಗಡೆ ಕುತ್ಕೊಂಡು ಒಂದು 4 ಜನಕ್ಕೆ ಕುಂದಿಸ್ಕೊಂಡು ಮಾತಾಡ್ಬಿಟ್ರೆ ಅದು ಮಾತಾಗ್ಬಿಡೋದಿಲ್ಲ. ನೆಟ್ಟಿಗೆ ಮಾತಾಡೋದು ಕಲೀರಿ ಫಸ್ಟು. ಹೆಂಗೆಂಗೋ ಅಪ್ಪಿ ತಪ್ಪಿ ಜನ ನಿಮ್ಮನ್ನ ಗೆಲ್ಲಿಸ್ಬಿಟ್ಟವ್ರಿ. ನೆಕ್ಸ್ಟ್ ಗೆಲ್ಲಿಸ್ತಾರ ಇಲ್ಲ ಅನ್ನೋದನ್ನ ನೋಡ್ಕೊಳ್ಳಿ. ಗೆಲ್ಲಿಸ್ಬೇಕು ಅಂದ್ರೆ ನೆಟ್ಟಿಗೆ ಫಸ್ಟ್ ಮಾತಾಡೋದು ಕಲೀರಿ ಅಂತ ಹೇಳೋರಪ್ಪ ಪ್ರತಾಪ್ ಸಿಂಹ ಅವರು. ಪರ್ಕಿಗಳು ಚಿಕ್ಕಬಳ್ಳಾಪುರದಲ್ಲಿ ಒಬ್ರು, ಇಲ್ಲಿ ಮದ್ದೂರಲ್ಲಿ ಒಬ್ರು, ಮೈಸೂರಲ್ಲೊಬ್ಬ ಪರ್ಕಿ, ಎಲ್ಲ ಕಡೆ ಅವ್ರೆ ಕಣಪ್ಪ. ಈ ಥರದ್ದೆಲ್ಲ ಮಾತಾಡೋದು ಫಸ್ಟು ನೆಟ್ಟಿಗೆ ಕಲೀರಿ. ನಾನು ಅದ್ರ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದೆ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳವ್ರೆ. ನಿಮ್ಮಂಥವ್ರು ತುಂಬ ಜನಕ್ಕೆ ನನಗೆ ಗೊತ್ತು. ನೀವು ಯಾವ ಸ್ಕೂಲಲ್ಲಿ ಓದಿದ್ರೆ ಅದೇ ಸ್ಕೂಲಲ್ಲಿ ನಾನು ಓದಿದ್ದೀನಿ, ನನಗೂ ಬರ್ತೈತೆ ಆ ಥರ ಮಾತಾಡೋಕ್ಕೆ. ನೆಟ್ಟಿಗೆ ಮಾತಾಡೋದು ಕಲೀರಿ. ಅಪ್ಪಿ ತಪ್ಪಿ ಜನ ನಿಮ್ಮನ್ನು ಗೆಲ್ಲಿಸ್ಬಿಟ್ಟವ್ರೆ. ಜೈ ಜೈ ಅಂತೇಳಿ ಗೆಲ್ಲಿಸ್ಬಿಟ್ಟವ್ರೆ. ನೆಕ್ಸ್ಟು ಹುಷಾರಾಗಿರಿ, ಎಚ್ಚರಾಗಿರಿ. ಅಂದರೆ ನೆಕ್ಸ್ಟ್ ನಿಮಗೆ ಗೆಲ್ಸಲ್ಲ. ನೀವೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಆ ಒಂದು ಸ್ಥಾನ ಮಾನ ಏನಾಯ್ತು ಆ ಜಾಗಕ್ಕೆ ಎಮ್ ಎಲ್ ಎಗಳು ಅನ್ನೋದಲ್ಲಿ ಹೆಂಗಿರಬೇಕು ಆ ರೀತಿಯಲ್ಲಿ ಹೇಳೋರು. ಎಜುಕೇಟೆಡ್ ಆಗಿರಬೇಕು, ಅನ್ಎಜುಕೇಟೆಡ್ ಆಗಿ ಮಾತಾಡಕ್ಕೆ ಹೋಗ್ಬಾರ್ದು ಅನ್ನೋ ಅರ್ಥದಲ್ಲಿ ಹೇಳೋರೆ. ಆದರೆ ಮೈಸೂರಲ್ಲಿರೋ ಪರ್ಕಿ ಯಾರು ಅಂತ ನಮಗೂ ಗೊತ್ತಾಗಿಲ್ಲ ಕಣಪ್ಪ. ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳ್ರಪ್ಪ. ಪ್ರತಾಪ್ ಸಿಂಹ ಅವ್ರು ಎಲ್ಲ ಪೊರ್ಕಿ ಯಾರಂತ ಗೊತ್ತಾಗೋತಾದ್ರಿ. ಮೈಸೂರಲ್ಲಿರೋ ಪೊರ್ಕಿ ಯಾರಂತ ನಮಗೂ ಗೊತ್ತಾಗಿಲ್ಲ ಕಣ್ರಿ. ಯಾರಾದರೂ ಗೊತ್ತಿದ್ರೆ ಹೇಳ್ರಪ್ಪ, ಫೋಟೋ ಕಳಿಸಿ ನಾವು ತೋರಿಸ್ಬಿಟ್ಟು ಹೇಳ್ತೀವಿ ಸ್ವಲ್ಪ ಯಾರಿಗಂದ್ರು ಏನು ಅಂತ. ಪ್ರತಾಪ್ ಸಿಂಹ ಸಾಹೇಬರು ಸಖತ್ತಾಗಿ ಮಾತಾಡ್ಬಿಟ್ಟವ್ರೆ. ಆದರೆ ಯಾರು ಮಾತಾಡೋರು ಏನು, ಆದರೆ ಉದಯ್ ಕಡಲೂರವರಿಗೆ ಹೇಳಿರೋದಂತೂ ಗೊತ್ತಾಗೋಯ್ತು. ಹಿಂಗೆ ಮಾತಾಡೋರು ನನ್ನ ಬಗ್ಗೆ ಎಲ್ಲ ಕೂತ್ಕೊಂಡು ನಾನು ಅದೇ ಏನಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಓಡಾಡ್ತಾ ಇತ್ತಲ್ಲ, ಯಾರು ಇವರು ಈ ಪೊರ್ಕಿ ಅಂತ ನೋಡಿದಾಗ ಗೊತ್ತಾಯಿತು ಅಂದ್ರೆ ಅವಾಗ ಗೊತ್ತಾಯ್ತು ನಿಮಗೆ ಪೊರ್ಕಿ ಗೊತ್ತಾಯ್ತು ಕಣಪ್ಪ. ಅಲ್ವೇನ್ರಪ್ಪ? ಯತ್ನಾಳ್ ಸಾಹೇಬ್ರು ಕಣ್ರಪ್ಪ, ಎಲ್ಲೋದ್ರು ಬಿಡ್ತಾ ಇಲ್ಲ ಕಣಪ್ಪ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳ್ಬಿಟ್ಟವ್ರೆ ಕಣಪ್ಪ. ಎಲ್ಲೋದ್ರು ಟೋಪಿ ಹಿಂಗೆ ಹಾಕೊಂಡ್ಬಿಟ್ಟು ಅಂತಾರೆ, ಹಿಂಗೆ ಅಂತವ್ರೆ. ನಾನು ಮುಂದಿನ ಜನದಲ್ಲಿ ಹುಟ್ಟಿದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟವ್ರೆ. ಇವರು ನಮ್ಮ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬಿಟ್ರೆ ಕಣ್ರಪ್ಪ. ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟವ್ರೆ ಮುಂದಿನ ಜನದಲ್ಲೂ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಟೋಪಿ ಹಾಕೊಂಡು ಅಂತ ಅವ್ರಿಗೆ ಅಂದ್ಬಿಟ್ರು ಕಣಪ್ಪ. ಯಾರಪ್ಪ? ನಮ್ಮ ಯತ್ನಾಳ್ ಸಾಹೇಬ್ರು ಕಣಪ್ಪ. ಫುಲ್ ಓಪನ್ ಅಪ್ ಆಗಿ ಮಾತಾಡ್ತಾವ್ರೆ. ಯಾಕೆ ನಿಮ್ಮನ್ನ ಹೊರಗಾಕ್ಬಿಟ್ರು? ಮತ್ತೆ ನೀವು ಹಿಂದೂ ಅಂತ ಇದ್ರಲ್ಲ, ಹಿಂದೂ ಆದವ್ರು ನಿಮ್ಮನ್ನೇ ಹೊರಗಾಕ್ಬಿಟ್ರಲ್ಲ BJP ಇಂದ ಯಾಕೆ ಅಂತ ಕೇಳಿದ್ರು ಕಣಪ್ಪ.
ಅದಕ್ಕೆ ಇವ್ರು ಹೇಳಿದ್ರು ಹಿಂದೂನೇ ಹೊರಗೆ ಹಾಕ್ಬಿಟ್ರಲ್ಲಿ ಇನ್ನೇನು ಉಳ್ದೈತೆ ಅವ್ರು ಬರೀ ಲಿಂಗಾಯತರು ಅಂತಾರೆ. ಯಡಿಯೂರಪ್ಪನವರು ಯಾರನ್ನ ಇಟ್ಕೊಂಡವ್ರು, ಮರಾಠನ ಇಟ್ಕೊಂಡಿಲ್ಲ, ಇದು ಮುಸ್ಲಿಮ್ನವ್ರು ಓಟ್ಗಳು ಬೀಳಲ್ಲ, ಏನು ಬೀಳಲ್ಲ ಅವ್ರಿಗೆ. ಅವ್ರು ಹಿಂಗೆಲ್ಲ ಮಾಡಿ ಹಿಂಗೆ ಮಾಡಿಕೊಂಡಿರೋದು. ಅವ್ರ ಮಗ ಬೇರೆ ಅಧ್ಯಕ್ಷ ಸ್ಥಾನದಲ್ಲಿ ಅವನಲ್ಲಪ್ಪ, ಎಲ್ಲ ಅವನೇ ಮಾಡೋದು. ಅವನೀಗ CM ಮಾಡಬೇಕು ಅಂತ ಯಡಿಯೂರಪ್ಪ ಅವ್ರು ಕಾಯ್ತಾವ್ರೆ. ಮಗನಿಗೆ ಬಗ್ಗೆ ಹೇಳ್ತಾ ಇರೋದು ಕಣಪ್ಪ, ವಿಜೇಂದ್ರ ಅವ್ರ ಬಗ್ಗೆ ಹೇಳ್ತಾ ಇರೋದು ಯತ್ನಾಳ್ ಸಾಹೇಬ್ರು. ಅವ್ರನ್ನ CM ಮಾಡ್ಯಕ್ಕೆ ನೋಡ್ತಾವ್ರಿ, ಅದು ಆಗದಿರೋ ಕೆಲಸ. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಒಂದ್ಸತಿ ಸೈನ್ ಹಾಕ್ಬಿಟ್ಟು 1000 ಕೋಟಿ ಗುಳುಮ್ ಅನಿಸ್ತವ್ ನೋಡ್ರಿ ಮಗ, ಹಂಗೆ ಹಿಂಗೆ ಅಂತಲೇ ನಾವು ಹೇಳಿಲ್ರಪ್ಪ, ಅವ್ರು ಹೇಳ್ತಾ ಇರೋದು ಕೇಳಿಸ್ಕೊಳ್ಬೇಕಾದ್ರೆ ನಾವು ಕಣ್ಣಿಂದ ನೋಡಿದ್ದೆ, ಕಿವಿಯಿಂದ ಕೇಳಿಸ್ಕೊಂಡಿದ್ದೆ ಹೇಳೋದು. ಇದು ಯತ್ನಾಳ್ ಸಾಹೇಬ್ರೆ ಹೇಳಿರೋಂಥದ್ದಪ್ಪ. ಹೇಳ್ಬಿಟ್ಟವ್ರೆ ಹಂಗೆ ಮಾಡವ್ರು. ಅವ್ರನ್ನ ಇವ್ರು ಎತ್ತಿಡಿಯಕ್ಕೆ ನೋಡ್ತಾವ್ರೆ, CM ಮಾಡಕ್ಕೆ ನೋಡ್ತಾವ್ರೆ. ಅದು ಆಗ್ತೈತೆ ಆಗಲ್ಲ ಗೊತ್ತಿಲ್ಲ. ಆಮೇಲೆ ನಮ್ದು JCP ಹಿಂದೂ ರಾಜ್ಯ ಕಟ್ತೀನಿ ಅನ್ನೋದು ಯತ್ನಾಳ್ ಸಾಹೇಬ್ರದು. JCB ಹ್ಞೂ ಕಣಪ್ಪ, ಎಲ್ಲ ಹಿಂಗೆ ಗೂಡಿಸ್ಕೊಂಡು ಹೋಗ್ಬಿಡ್ತಾರೆ ಕಣಪ್ಪ, ಹುಷಾರಾಗಿರ್ರಿ ಕಣಪ್ಪ. ಈಗ ಮೊದಲೇ ಹಿಂದೂ ಹುಲಿ ಅಂತ ಬೇರೆ ಕರೀತಾರೆ ಯತ್ನಾಳ್ ಸಾಹೇಬ್ರನ್ನ. ಎಲ್ಲೋದ್ರು ಇವ್ರದೇ ಕರಿತಾ ಇವಾಗ ಎಲ್ಲ ಕಡೆ ಎಷ್ಟೊಬ್ಬಕ್ಕೂ ಇವ್ರನ್ನೇ ಕರಿತಾವ್ರೆ ಕಣಪ್ಪ ಯತ್ನಾಳ್ ಸಾಹೇಬ್ರು. ಯಾಕಂದ್ರೆ ಫಿಲ್ಟರ್ ಇಲ್ದಂಗೆ ಮಾತಾಡ್ತಾರಪ್ಪ. ಉತ್ತರ ಕರ್ನಾಟಕದವರು ಗಂಡು ಅಂತೇಳಿ ತೋರಿಸ್ಕೊಂಡ್ಬಿಟ್ಟವ್ರೆ ಕಣಪ್ಪ. ಏನಾಯ್ತು ಅದು ಯಾರಿಗೂ ಬಿಡಲ್ಲ ಕಣಪ್ಪ. ಅವ್ರು ಯಡಿಯೂರಪ್ಪನಿಗೂ ಮಾತಾಡ್ತಾರೆ, ಸಿದ್ದರಾಮಯ್ಯ ಮಾತಾಡ್ತಾರೆ, DK ಅವ್ರಿಗೂ ಬಿಡಲ್ಲ. ಇವರು ಯಾರಿಗೂ ಬಿಡಲ್ಲ ಕಣಪ್ಪ. ಓಪನ್ ಅಪ್ ಆಗಿ ಮಾತಾಡ್ತಾರೆ. ಜನಕ್ಕೆ ಭಾಳ ಇಷ್ಟ ಆಗ್ಬಿಟ್ಟವ್ರೆ. ಹಿಂದೂ ಬೇರೆ, ಹಿಂದೂ ರಾಜ್ಯ ಬೇರೆ ಕಟ್ತಾವ್ರೆ ಇವರು. ಹಿಂದೂ ಪಕ್ಷನ ಕೊಡ್ತೀನಿ, JCB ನನ್ನ ಗುರುತಿರುತ್ತೆ ಅಂತವ್ರಪ್ಪ. ನನಗೂ ಗೊತ್ತಾಗಲಿಲ್ಲ ಕಣಪ್ಪ, ಇನ್ನೂ ನೋಡಬೇಕು. JCP ಅದು ಹೆಂಗೆ ಹಿಂದೂ ಗುರುತಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಹಿಂದೂ ಅನ್ನೋದು ನನಗೆ ಗೊತ್ತಪ್ಪ, ಯಾಕಂದ್ರೆ ನಾನು ಹಿಂದುವಾಗಿ ಮಾತಾಡ್ತಿರೋಂಥ ಮಾತು ಏನಂತ ನಮಗೂ ಗೊತ್ತಿಲ್ಲ ಕಣ್ರಪ್ಪ ಅಂತ ಜನ ಹೇಳ್ತಾವ್ರೆ. ನೋಡೋಣ ಇದು ಏನಾಯ್ತದೆ ಅಂತ ಇನ್ನೂ ಮುಂದೆ ಕಾದು ನೋಡ್ಬೇಕಪ್ಪ. ಯಾರು ಏನು ಟಕಫ್ ಅವರು ಮತ್ತೆ BJPಗೆ ಏನಾರ ಕರ್ಕೊಳ್ಳೋ ಚಾನ್ಸಸ್ ಐತಾ ಯತ್ನಾಳ್ ಸಾಹೇಬ್ರು ನೋಡ್ಬಿಟ್ಟವ್ರೆ. ಆಮೇಲೆ ಯತ್ನಾಳ್ ಸಾಹೇಬ್ರು ಹೇಳಿದ್ರು ನಾನು ಜನ 20-23 ಸಾವಿರ ಜನ ಸೇರಿಸ್ತಾರೆ, ನಾನು 500 ರೂಪಾಯಿ ಕೊಟ್ಟು ಇಲ್ಲ ಬಾಟ್ಲು ಕೊಟ್ಟು ಇಲ್ಲ ಡಾಬಾ ಕರ್ಕೊಂಡಾಗ ಊಟ ಹಾಕಿ ನಾನು ಸೇರಿಸ್ತಾ ಇಲ್ಲಪ್ಪ. ಹಿಂದೂ ಅನ್ನೋ ಒಂದು ಏನಾಯ್ತೋ ಅದನ್ನ ನೋಡಿ ಬರ್ತಾವ್ರೆ. ನಾನು ಮಾತಾಡೋ ಮಾತು ಏನು ಅಂತ ತಿಳ್ಕೊಂಡು ಜನಕ್ಕೆ ಅರ್ಥ ಮಾಡಿಕೊಂಡು ಬರ್ತಾವ್ರೆ. ಹಿಂದೂ ಅಂದ್ರೆ ಏನು, ಹಿಂದೂ ಅಂದ್ರೆ ಏನು ಅನ್ನೋದು ಈಗ ಗೊತ್ತಾಗೈತೆ. ಜನ ಹಿಂದೂಗಳೆಲ್ಲ ಬಂದು ಗೊತ್ತಾವ್ರೆ. ಈಗ ನೋಡು ಹಿಂದೂ ರಾಜ್ಯ ಹೆಂಗಾಯ್ತದೆ ಅನ್ನೋ ಒಂದು ರೇಂಜ್ಗೆ ಹೇಳೋರೆ ನಮ್ಮ ಯತ್ನಾಳ್ ಸಾಹೇಬ್ರು. ಹೌದು ಕಣ್ರಿ, ಮಾಡಲೇಬೇಕು, ನಾವು ಬೇಡ ಅಂತ ಹೇಳೋದಿಲ್ಲ. ಎಲ್ಲ ಪಕ್ಷ ಕಣಪ್ಪ, JDS ಐತೆ, BJP ಐತೆ, ಕಾಂಗ್ರೆಸ್ ಐತೆ, ಇದೊಂದು ಬಾಕಿ ಐತೆ ಕಣಪ್ಪ, ಆಗಬೇಕು ಹಿಂದೂ ಪಕ್ಷ ಅಂತ ಹೇಳಿ ಮಾಡ್ತಾವ್ರಪ್ಪ. ಕರ್ನಾಟಕದಲ್ಲಿ ಹಿಂದೂ ಪಕ್ಷ ಓಕೆನಪ್ಪ. KPH ಅಲ್ವೇನ್ರಪ್ಪ, KPH ಏನಪ್ಪ ಆಗ್ಬೋದು ಬಿಡ್ರಪ್ಪ, ಆಗ್ಬೋದು. ನೀವು ಯಾವ ಹೆಸರು ಬೇಕಾದ್ರು ಯಾವ ಟೈಮ್ಗೆ ಏನು ಬೇಕಾದ್ರು ಬದಲಾಯಿಸ್ಬೋದು. ಒಟ್ಟು ಹಿಂದೂ ರಾಜ್ಯ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತು ಕಣಪ್ಪ. ಹಿಂದೂ ಪಕ್ಷ ಅನ್ನೋದು ಯತ್ನಾಳ್ ಸಾಹೇಬ್ರ ಅಂತೂ ಬೇಜಾರು ನಡೀತಾ ಐತೆ. ಶಾಖತೆಗಳಿದ್ರು ಹೊರಗಡೆ ಯಡಿಯೂರಪ್ಪರು ಹಾಕಿದ್ದು ಯಾಕೆ ಅಂದರೆ ಹಿಂದೂ ಏನು ಉಳಿತಲ್ಲ, ಹಿಂದೂನೇ ಮಗನ್ನ CM ಮಾಡಬೇಕು ಅಂತ ಕಾಯ್ತಾರೆ ಅಂತ ಹೇಳಿರೋಂಥ ಮೇನ್ ಪಾಯಿಂಟ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕಣ್ರಪ್ಪ. ಓಕೆನ್ರಪ್ಪ, ಇನ್ನೂ ವಿಚಾರಗಳನ್ನ ಹೇಳ್ತೀನಿ ಕಣ್ರಪ್ಪ. ಜಸ್ಟ್ ವೇಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.